ಒಂದೇ ಒಂದು ವರ್ಷದಿಂದ ಕೇವಲ 21 ರೂಪಾಯಿ ಟ್ರೇಡ್ ಆಗ್ತಾ ಇದ್ದಂತ ಈ ಸ್ಟಾಕ್ ಇದೇ ವರ್ಷದಲ್ಲಿ 84 ರೂಪಾಯಿಗೆ ಟಚ್ ಆಗಿ ಸದ್ಯಕ್ಕೆ ಇವಾಗ 78 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಆಲ್ಮೋಸ್ಟ್ 250% ಮೇಲೆ ರಿಟರ್ನ್ಸ್ ಅನ್ನ ತಂದುಕೊಟ್ಟಿದೆ ಈ ಸ್ಟಾಕ್ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂತಹ ಇನ್ವೆಸ್ಟರ್ಸ್ಗೆ. ಯಾವ ಸ್ಟಾಕ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸ್ಟಾಕ್ ನೇಮ್ ಬಂದು ಸುಜಲಾನ್ ಎನರ್ಜಿ ಲಿಮಿಟೆಡ್ ಅಂತ. ಸದ್ಯಕ್ಕಂತೂ ಸಿಕ್ಕಾಪಟ್ಟೆ ಟ್ರೆಂಡ್ ಅಲ್ಲಿ ಇರೋ ಸ್ಟಾಕ್ ಅಂತ ಹೇಳ್ಬೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಕೇವಲ 2 ರಿಂದ 3 ವರ್ಷದಿಂದ 6 ರೂಪಾಯಿಂದ 8 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದ್ದಂತಹ ಸುಜಲಾನ್ ಎನರ್ಜಿ ಸ್ಟಾಕ್ ಇವತ್ತು ನಿಯರ್ ಟು 80 ರೂಪೀಸ್ಗೆ ಟ್ರೇಡ್ ಆಗೋದಕ್ಕೆ ಕಾರಣ ಆದ್ರೂ ಏನು, ಏನಕ್ಕೆ ಇನ್ವೆಸ್ಟರ್ಸ್ ಕಣ್ಣು ಸುಜಲಾನ್ ಎನರ್ಜಿ ಸ್ಟಾಕ್ ಮೇಲೆ ಇದೆ, ನಾವು ಈ ಸ್ಟಾಕ್ ಮೇಲೆ ಇವಾಗ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಮಾಡಬಾರ್ದಾ, ಸ್ಟಾಕ್ ಮುಂದಕ್ಕೆ ಇನ್ನೂ ಬುಲ್ಲಿಶ್ ಟ್ರೆಂಡ್ ಅಲ್ಲೇ ಬೆಳೆಯತ್ತಾ ಅಥವಾ ಬೇರಿಶ್ ಬರತ್ತಾ, ಏನಾಗತ್ತೆ ಈ ಸ್ಟಾಕ್ ಅಲ್ಲಿ, ಮುಂದಿನ ಅನಾಲಿಸಿಸ್ ಏನಿರ್ಬೋದು, ಅಥವಾ ಈ ಸ್ಟಾಕ್ ಫಂಡಮೆಂಟಲ್ ಅನಾಲಿಸಿಸ್ ಏನ್ ಹೇಳ್ತಾ ಇದೆ, ಟೆಕ್ನಿಕಲ್ ಅನಾಲಿಸಿಸ್ ಏನ್ ಹೇಳ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಟ್ರೇಡರ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಹರೀಶ್. ನೀವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಮುಂದಕ್ಕೆ ಸಿಗ್ತಾ ಹೋಗುತ್ತೆ. ಸುಜ್ಲಾನ್ ಎನರ್ಜಿ ಅನ್ನೋದು ಒನ್ ಆಫ್ ದ ಲೀಡಿಂಗ್ ಗ್ಲೋಬಲ್ ರಿನ್ಯೂಯಬಲ್ ಎನರ್ಜಿ ಕಂಪನಿ ಆಗಿರುತ್ತೆ. ಇದೊಂದು ಲಾರ್ಜೆಸ್ಟ್ ರಿನ್ಯೂಯಬಲ್ ಪವರ್ ಕಂಪನಿ ಆಗಿದ್ದು 20 ಗಿಗಾವ್ಯಾಟ್ಸ್ ವಿಂಡ್ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡುವಂತಹ ಅತಿ ದೊಡ್ಡ ಕಂಪನಿ ಆಗಿರುತ್ತೆ. 17 ದೇಶದಲ್ಲಿ 111 ವಿಂಡ್ ಫರ್ಮ್ಸ್ ಅನ್ನ ಇಟ್ಕೊಂಡಿದ್ದಾರೆ. ಇವರ ಮೇಜರ್ ಬಿಸ್ನೆಸ್ ಪಾರ್ಟ್ನರ್ಸ್ ಬಂದು ಅದಾನಿ ರಿನ್ಯೂಯಬಲ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಗೇಲ್, ರಿಲಯನ್ಸ್, ONGC, ACC ಅಂತಹ ಪಬ್ಲಿಕ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಕಂಪನೀಸ್ ಜೊತೆ ಇವರು ಟೈ ಅಪ್ ಮಾಡ್ಕೊಂಡಿದ್ದಾರೆ. ಇವರ 94% ಅಷ್ಟು ರೆವೆನ್ಯೂ ಭಾರತ ದೇಶದಿಂದ ಬಂದ್ರೆ 6% ಅಷ್ಟು ರೆವೆನ್ಯೂ ಔಟ್ ಆಫ್ ಕಂಟ್ರೀಸ್ ಇಂದ ಬರ್ತಾ ಇದೆ. ಈ ಸ್ಟಾಕ್ ರೇಷಿಯೋಸ್ ನ ನೋಡೋದಾದ್ರೆ, ಫಂಡಮೆಂಟಲ್ಸ್ ನ ನೋಡೋದಾದ್ರೆ, ಇವರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. 1,05,342 ಕೋಟಿಯಷ್ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನ ಇವರು ಉಳಿಸ್ಕೊಂಡಿದ್ದಾರೆ. ಅದೇ ರೀತಿ ಕರೆಂಟ್ ಪ್ರೈಸ್ 78 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. ಹೈಯೆಸ್ಟ್ ಪ್ರೈಸ್ ಬಂದು 84 ರೂಪಾಯಿ, ಲೋಯೆಸ್ಟ್ ಪ್ರೈಸ್ ಬಂದು 21 ರೂಪಾಯಿ. ಅಂದ್ರೆ ಲಾಸ್ಟ್ ಒಂದು ವರ್ಷದ ಹೈಯೆಸ್ಟ್ ಪ್ರೈಸ್ 84 ರೂಪಾಯಿ ಆಗಿದ್ರೆ ಲೋಯೆಸ್ಟ್ ಪ್ರೈಸ್ ಬಂದು 21 ರೂಪಾಯಿ ಆಗಿರುತ್ತೆ. ಸ್ಟಾಕ್ PE ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ ನೋಡಿದ್ರೆ 114 ಇದೆ. ಸ್ಟಾಕ್ PE ಅನ್ನೋದು ಯಾವಾಗ್ಲೂ ಅಷ್ಟೇ 40 ಕೆಳಗಡೆ ಇದ್ರೆ ಚೆನ್ನಾಗಿರುತ್ತೆ ಒಂದು ಫೇರ್ ವ್ಯಾಲ್ಯೂ ನಲ್ಲಿ ನಾವು ಬೈ ಮಾಡೋದಿಕ್ಕೆ. ಅಟ್ ಪ್ರೆಸೆಂಟ್ 114 ಇರೋದ್ರಿಂದ ಸಿಕ್ಕಾಪಟ್ಟೆ ಹೈಯಲ್ಲಿ ಟ್ರೇಡ್ ಆಗ್ತಾ ಇದೆ. ಸಿಕ್ಕಾಪಟ್ಟೆ ಸ್ಟಾಕ್ PE ಪ್ರಕಾರ ಹೈ ವ್ಯಾಲ್ಯೂಯೇಷನ್ ಅನ್ನ ಈ ಸ್ಟಾಕ್ ಒಳಗೊಂಡಿದೆ ಅಂತ ಹೇಳ್ಬೋದು. ಇನ್ನು ROCE ನೋಡಿದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 24.9% ಇದೆ, ವಿಚ್ ಈಸ್ ಅಗೇನ್ ವೆರಿ ಗುಡ್ ಅಂತ ಕನ್ಸಿಡರ್ ಮಾಡಬಹುದು ಇದನ್ನ. ಅದೇ ರೀತಿ ರಿಟರ್ನ್ ಆನ್ ಈಕ್ವಿಟಿ ಬಂದು 28% ಇದೆ. ಅಗೇನ್ ಒಂದೊಳ್ಳೆ ರಿಟರ್ನ್ ಆನ್ ಈಕ್ವಿಟಿನ ಉಳಿಸ್ಕೊಂಡಿದ್ದಾರೆ ಲಾಸ್ಟ್ ಓವರ್ ದ 5 ಇಯರ್ಸ್ ಆಫ್ ಟೈಮ್ ಅಲ್ಲಿ. ಇನ್ನು ಡಿವಿಡೆಂಟ್ ನ ನೋಡೋದಾದ್ರೆ ಈ ಕಂಪನಿ ಯಾವುದೇ ರೀತಿಯ ಡಿವಿಡೆಂಟ್ ಅನ್ನ ಕೊಡೋದಿಲ್ಲ, ಡಿವಿಡೆಂಟ್ ಪೇಔಟ್ ರೇಷಿಯೋ ಕೂಡ ಇಲ್ಲ. ಸೊ ಡಿವಿಡೆಂಟ್ ಗೋಸ್ಕರ ಈ ಸ್ಟಾಕ್ ಮೇಲೆ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸೂಕ್ತ ಆಗಿರೋದಿಲ್ಲ. ಅದೇ ರೀತಿ ಡೆಟ್, ಈ ಕಂಪನಿಗೆ ಅತಿ ದೊಡ್ಡ ಡಿಸ್ಅಡ್ವಾಂಟೇಜ್ ಅಥವಾ ಸಿಕ್ಕಾಪಟ್ಟೆ ನೆಗೆಟಿವ್ ಇದ್ದಂಥದ್ದು ಡೆಟ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ 15,000 ಕೋಟಿ ಇವರು ಸಾಲದ ಸುಳಿಯಲ್ಲಿ ಸಿಲುಕಿದ್ರು. ಇವಾಗ ಡೆಟ್ ಅನ್ನ ಅಂದ್ರೆ ಸಾಲವನ್ನ 150 ಕೋಟಿಗೆ ಇಳಿಸಿದ್ದಾರೆ. 15,000 ಕೋಟಿಯಿಂದ 150 ಕೋಟಿ ಅಂದ್ರೆ ಸಿಕ್ಕಾಪಟ್ಟೆ ಅವರು ಅವರ ಸಾಲನ ಇಳಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದು ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಹಂಗಂತ ಇವರು ಈ ಡೆಟ್ ರಿಡಕ್ಷನ್ ಮಾಡೋದಿಕ್ಕೆ ರೈಟ್ಸ್ ಇಶ್ಯೂ ಮಾಡಿದ್ರು. ಅದರಲ್ಲಿ ಬಂದಂತಹ ಕ್ಯಾಶ್ ಇಂದ ಇವರು ಈ ಡೆಟ್ ಅನ್ನ ಕಡಿಮೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಕೆಲವೊಂದು ಇವರದೇ ಆದಂತಹ ಅಸೆಟ್ಸ್ ಅನ್ನ ಕೂಡ ಸೆಲ್ ಮಾಡಿ ಇವರ ಸಾಲನ ತೀರ್ಸ್ಕೊಂಡಿದ್ದಾರೆ. ಏನೇ ಆಗ್ಲಿ ಸಾಲ ಅನ್ನೋದು ಜಾಸ್ತಿ ಇದ್ದಷ್ಟು ಒಂದು ಕಂಪನಿಗೆ ಇಂಟ್ರೆಸ್ಟ್ ಜಾಸ್ತಿ ಪೇ ಮಾಡಬೇಕಾಗತ್ತೆ. ಆ ಇಂಟ್ರೆಸ್ಟ್ ಪೇ ಮಾಡದೇ ಇದ್ರೆ ಅವರಿಗೆ ಆ ಇಂಟ್ರೆಸ್ಟ್ ಅನ್ನ ನಾವು ಲಾಭದ ಮುಖಾಂತರ ಕೂಡ ನೋಡುವಂತಹ ಚಾನ್ಸಸ್ ಇರೋದ್ರಿಂದ ಈ ಕಂಪನಿಗೆ ಡೆಟ್ ರಿಡಕ್ಷನ್ ಅನ್ನೋದು ಸಿಕ್ಕಾಪಟ್ಟೆ ಬೇಕಾಗಿತ್ತು. ಅದೇ ರೀತಿ 15,000 ಕೋಟಿಯಿಂದ 150 ಕೋಟಿಗೆ ಡೆಟ್ ಅನ್ನ ಉಳಿಸ್ಕೊಂಡಿದ್ದಾರೆ. ಇದೊಂದು ದೊಡ್ಡ ಅಡ್ವಾಂಟೇಜ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಪ್ರಾಫಿಟ್ ವೇರಿಯೇಷನ್ ಲಾಸ್ಟ್ 5 ವರ್ಷದಿಂದ 19.7% ಡೀಸೆಂಟ್ ಆಗಿದೆ. ಅದೇ ರೀತಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಬಂದು 5 ರೂಪೀಸ್ ಇದೆ. 5 ರೂಪೀಸ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಇದ್ರೆ ಇದು ಮೇಲೆ ಹೋದ್ರು ಅಥವಾ ಕೆಳಗಡೆ ಬಿದ್ರು ಈ ಪರ್ಸೆಂಟೇಜ್ ಅಥವಾ 5 ರೂಪಾಯಿ ಅಷ್ಟು ಮೇಲೆ ಹೋಗುವಂತಹ ಚಾನ್ಸಸ್ ಆಗ್ಲಿ ಕೆಳಗಡೆ ಬೀಳುವಂತಹ ಚಾನ್ಸಸ್ ಆಗ್ಲಿ ಇದೆ ಅಂತ ಇಂಟ್ರೆನ್ಸಿಕ್ ವ್ಯಾಲ್ಯೂ ತಿಳಿಸುತ್ತೆ. ಬಟ್ ಹಂಗಂತ ಇದನ್ನ ಟಾರ್ಗೆಟ್ ಅಥವಾ ಸ್ಟಾಪ್ ಲಾಸ್ ಅಂತ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಅನ್ನೋದು ಟೈಮ್ ಟು ಟೈಮ್ ಅಕಾರ್ಡಿಂಗ್ ಟು ಅದರ್ ವೇರಿಯಸ್ ಸಿಚುವೇಶನ್ಸ್, ವೇರಿಯಸ್ ಫ್ಯಾಕ್ಟರ್ಸ್ ಇಂದ ಚೇಂಜ್ ಆಗ್ತಾ ಇರುತ್ತೆ. ಇನ್ನು ರಿಸರ್ವ್ಸ್ ನ ನೀವು ನೋಡ್ಬೇಕಾಗಿರೋದು 1,200 ಕೋಟಿಯಷ್ಟು ರಿಸರ್ವ್ಸ್ ಅನ್ನ ಉಳಿಸ್ಕೊಂಡಿದ್ದಾರೆ. ಅಗೇನ್ ಗ್ರೇಟ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಯಾಕಂದ್ರೆ ಇವ್ರ ಹತ್ರ ಇರೋ 150 ಕೋಟಿನ ಈ ರಿಸರ್ವ್ಸ್ ಇಂದ ಕೂಡ ಇವ್ರು ಬೇಕಿದ್ರು ಸಾಲನ ತೀರ್ಸ್ಕೋಬಹುದು, ಅಥವಾ ಇನ್ನು ಯಾವುದೇ ಹೊಸ ಬಿಸ್ನೆಸ್ ಪ್ರಾಜೆಕ್ಟ್ಗೆ ಈ ರಿಸರ್ವ್ಸ್ ಏನ್ ಉಳಿಸ್ಕೊಂಡಿದ್ದಾರೆ ಅವರು ಅದನ್ನ ಯುಟಿಲೈಸ್ ಮಾಡ್ಕೋಬಹುದು.
ಈಗ ನಾವು ನೋಡ್ತಾ ಇರೋದು ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ಸ್ ಇಯರ್ ಆನ್ ಇಯರ್ ಬೇಸಿಸ್ ಮೇಲೆ. ಪ್ರತಿಯೊಂದು ಕಂಪನಿಗೂ ಕೂಡ ಫೈನಾನ್ಷಿಯಲ್ ಇಯರ್ ರಿಸಲ್ಟ್ಸ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕಂಪನಿಯಲ್ಲಿ ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ, ಇದರಿಂದ ಕಂಪನಿ ಬೆಳೀತಾ ಇದೆಯಾ ಅಥವಾ ನಷ್ಟದಲ್ಲಿ ಇದೆಯಾ, ಪ್ರಾಫಿಟ್ ಮಾಡುತ್ತಾ, ಟರ್ನ್ ಅರೌಂಡ್ ಆಗತ್ತಾ, ಈ ರೀತಿಯ ಕೆಲವೊಂದು ಟಾಪಿಕ್ಸ್ ಅಥವಾ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಮಗೆ ಈ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಸಿಗತ್ತೆ. ಇಲ್ಲಿ ನಾವು ಮಾರ್ಚ್ 2013ರಿಂದ ಮಾರ್ಚ್ 2024 ತನಕ ನೋಡೋದಾದ್ರೆ, ನಮ್ಗೆ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ ಮಾರ್ಚ್ 2013ರಿಂದ ನೋಡೋದಾದ್ರೆ -1,500,000 ಕೋಟಿ ಲಾಸ್ ಅಲ್ಲಿ ಇದೆ. ಅದೇ ರೀತಿ ಬರ್ತಾ ಬರ್ತಾ ಲಾಸ್ ಜಾಸ್ತಿ ಆಗಿದೆ. ಅದಾದ್ಮೇಲೆ ಮಾರ್ಚ್ 2016ರಲ್ಲಿ -283 crores ಲಾಸ್ ಮಾಡ್ಕೊಂಡಿದ್ರೆ, ಮಾರ್ಚ್ 2017ರಲ್ಲಿ 2,479 ಕೋಟಿ ಲಾಭನ ಮಾಡಿದ್ದಾರೆ. ಅದಾದ್ಮೇಲೆ ಮತ್ತೆ ಕಂಪನಿ ಕೆಲವೊಂದಿಷ್ಟು ಪ್ರಾಫಿಟ್ ತೋರಿಸಿದ್ರು ಕೂಡ ಮತ್ತೆ ಲಾಸ್ನ ಕಡೆ ಹೋಗಿದೆ. ಅದಾದ್ಮೇಲೆ ನಮ್ಗೆ ಮಾರ್ಚ್ 2021ರಿಂದ ನಾವು ನೋಡೋದಾದ್ರೆ, ಅಂದ್ರೆ ಕೋವಿಡ್ ಆದ್ಮೇಲೆ ಮಾರ್ಚ್ 2020ರಲ್ಲಿ ಕೋವಿಡ್ ಸಿಚುವೇಶನ್ ಇಂದ ಆಲ್ಮೋಸ್ಟ್ ಎಲ್ಲಾ ಕಂಪನೀಸ್ಗೂ ಲಾಸ್ ಆಗಿತ್ತು ಅಥವಾ ಪ್ರಾಫಿಟ್ ಕಡಿಮೆ ಆಗಿತ್ತು ಅಂತ ಹೇಳ್ಬೋದು. ಅದಾದ್ಮೇಲೆ ಪೋಸ್ಟ್ ಕೋವಿಡ್ ಅಲ್ಲಿ ನಾವು ನೋಡೋದಾದ್ರೆ 2021ರ ಮಾರ್ಚ್ ಅಲ್ಲಿ 537 ಕೋಟಿ ಪ್ರಾಫಿಟ್ ಅನ್ನ ತೋರಿಸಿದ್ದಾರೆ. ಮಾರ್ಚ್ 2022ರಲ್ಲಿ 900 ಕೋಟಿ ಪ್ರಾಫಿಟ್ ತೋರಿಸಿದ್ರೆ, ಮಾರ್ಚ್ 2023ರಲ್ಲಿ 833 ಕೋಟಿ ಪ್ರಾಫಿಟ್ ಅನ್ನ ತೋರಿಸಿದ್ದಾರೆ. ಅದೇ ರೀತಿ ರೀಸೆಂಟ್ 2024ರಲ್ಲಿ 1037 ಕೋಟಿ ಪ್ರಾಫಿಟ್ ಅನ್ನ ಇವರು ತೋರಿಸಿದ್ದಾರೆ, ವಿಚ್ ಈಸ್ ಅಗೇನ್ ಗುಡ್ ನಂಬರ್ಸ್ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಎಲ್ಲೂ ಕೂಡ ಇವರು ಲಾಸ್ ಮಾಡ್ಕೊಂಡಿಲ್ಲ. ಲಾಸ್ಟ್ 4 ವರ್ಷದಿಂದ ಕೂಡ ಕನ್ಸಿಡರ್ ಮಾಡಿದ್ರೆ ಲಾಸ್ ಆಗಿಲ್ಲ, ಪ್ರಾಫಿಟ್ ಇದೆ. ಅದ್ರ ಜೊತೆಗೆ ಪ್ರಾಫಿಟ್ ಜೊತೆಗೆ ಒಂದಷ್ಟು ಇಂಪ್ರೂವ್ಮೆಂಟ್ ಕೂಡ ಕಾಣಿಸ್ತಾ ಇದೆ ಆಪರೇಟಿಂಗ್ ಪ್ರಾಫಿಟ್ ಅಲ್ಲಿ. ಇದು ಸರಿ, ಆಪರೇಟಿಂಗ್ ಪ್ರಾಫಿಟ್ ಇಂಪ್ರೂವ್ಮೆಂಟ್ ಇದೆ, ಚೆನ್ನಾಗಿದೆ, ಕನ್ಸಿಸ್ಟೆನ್ಸಿ ಇದೆ. ಹಂಗಂದ್ರೆ ನಮ್ಗೆ ಇನ್ನೊಂದು ಮುಖ್ಯ ಆಗೋದು ನೆಟ್ ಪ್ರಾಫಿಟ್. ಕಂಪನಿ ಏನೇ ಮಾಡಿದ್ರು ಕೂಡ ಲಾಸ್ಟ್ ಅಲ್ಲಿ ಅವ್ರ ಹತ್ರ ಏನು ಉಳಿಯತ್ತೆ, ಅವರು ಪ್ರಾಫಿಟ್ ಮಾಡ್ತಿದಾರಾ ಲಾಸ್ ಮಾಡ್ತಿದಾರಾ ಅನ್ನೋದೇ ತುಂಬಾ ಮುಖ್ಯ ಆಗಿರುತ್ತೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟರ್ಸ್ಗೆ. ಸೊ ಆ ನೆಟ್ ಪ್ರಾಫಿಟ್ ಅನ್ನ ನಾವು ನೋಡೋದಾದ್ರೆ 2013ರಲ್ಲಿ 4,732 ಕೋಟಿ ಲಾಸ್ ಮಾಡ್ತಾ ಇದ್ದಂತಹ ಕಂಪನಿ ಅದಾದ್ಮೇಲೆ ನೀವು ನೋಡ್ಬೋದು 9,000 ಕೋಟಿಗೆ ಲಾಸ್ ಅನ್ನ ತೋರಿಸಿದ್ದಾರೆ 2015ರಲ್ಲಿ. ಅದಾದ್ಮೇಲೆ ಅದೇ ರೀತಿ 2021 ಪೋಸ್ಟ್ ಕೋವಿಡ್ ಆದ್ಮೇಲೆ 104 ಕೋಟಿ ಪ್ರಾಫಿಟ್ ಅನ್ನ ಮಾಡಿದ್ರು. ಜೊತೆಗೆ 2022ರಲ್ಲಿ -177 ಕೋಟಿ ಲಾಸ್ ಅನ್ನ ಕೂಡ ಮಾಡಿದ್ದಾರೆ. ಇಲ್ಲಿ ಟರ್ನ್ ಅರೌಂಡ್ ಆಗಿರೋದು ಬಂದು 2023ರಲ್ಲಿ ಒಂದು ಬೂಮ್ ಬಂದಿದೆ ಕಂಪನಿಗೆ. 2,887 ಕೋಟಿ ಬರೋಬ್ಬರಿ ಪ್ರಾಫಿಟ್ ಅನ್ನ ತೋರಿಸಿದ್ದಾರೆ. ಹೈಯೆಸ್ಟ್ ಪ್ರಾಫಿಟ್ ಆಗಿರುತ್ತೆ 2023ರ ಫೈನಾನ್ಷಿಯಲ್ ಇಯರ್ದು ನಾವು ನೋಡೋದಾದ್ರೆ. ಅದಾದ್ಮೇಲೆ 2024ರಲ್ಲಿ 660 ಕೋಟಿ ಪ್ರಾಫಿಟ್ ಅನ್ನ ತೋರಿಸಿದ್ದಾರೆ. ಕಂಪನಿ ಒಳ್ಳೆ ಪ್ರಾಫಿಟ್ ಅಲ್ಲೇ ಇದೆ, ಬಟ್ ಪ್ರಾಫಿಟ್ ಅನ್ನ ಇನ್ಕ್ರೀಸ್ ಮಾಡ್ಕೋಬೇಕಾಗತ್ತೆ ಬರುವಂತ ವರ್ಷದಲ್ಲಿ. ಸೊ ದಟ್ ಇಲ್ಲಿ ತನಕ ನೆಟ್ ಪ್ರಾಫಿಟ್ ಅಲ್ಲಿ ಕನ್ಸಿಸ್ಟೆನ್ಸಿ ಉಳಿಸ್ಕೊಂಡಿಲ್ಲ, ಆ ಕನ್ಸಿಸ್ಟೆನ್ಸಿಯನ್ನ ಕೂಡ ಉಳಿಸ್ಕೋಬೇಕಾಗತ್ತೆ. ಅದೇ ರೀತಿ ಯಾವುದೇ ಕಂಪನಿಗೆ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ವಾರ್ಟರ್ಲಿ ಅಂದ್ರೆ ಪ್ರತಿ 3 ತಿಂಗಳಿಗೊಂದ್ಸಲ ಎಲ್ಲಾ ಕಂಪನೀಸು ಕ್ವಾರ್ಟರ್ಲಿ ರಿಸಲ್ಟ್ ಅನ್ನ ಅಪ್ಡೇಟ್ ಮಾಡ್ತವೆ. ಅದನ್ನ ನಾವು ಕ್ವಾರ್ಟರ್ಲಿ ರಿಸಲ್ಟ್ ಅಂತ ಕರಿತೀವಿ. ಸೊ ಈ ಕ್ವಾರ್ಟರ್ಲಿ ರಿಸಲ್ಟ್ ಪ್ರಕಾರ ನಾವು ಒಂದು 4 ಕ್ವಾರ್ಟರ್ದು ರಿಸಲ್ಟ್ ಅನ್ನ ಚೆಕ್ ಮಾಡೋದಾದ್ರೆ, ಸೆಪ್ಟೆಂಬರ್ 2023ರಲ್ಲಿ 102 ಕೋಟಿ ಪ್ರಾಫಿಟ್ ಮಾಡಿದ್ರೆ, ಅದಾದ ನಂತರ 203 ಕೋಟಿ ಪ್ರಾಫಿಟ್ ಮಾಡಿದ್ದಾರೆ. ಅದಾದ್ಮೇಲೆ ಮಾರ್ಚ್ 2024ರಲ್ಲಿ 254 ಕೋಟಿ ಪ್ರಾಫಿಟ್. ಅದೇ ರೀತಿ ಜೂನ್ ಅಂದ್ರೆ ರೀಸೆಂಟ್ ಕ್ವಾರ್ಟರ್ ಅಲ್ಲಿ 302 ಕೋಟಿ ಪ್ರಾಫಿಟ್. ಅಂದ್ರೆ ನೀವು ನೋಡ್ಬೋದು ಆಲ್ಮೋಸ್ಟ್ 4-5 ಕ್ವಾರ್ಟರ್ ಇಂದ ನೋಡಿದ್ರೆ ಹೈಯೆಸ್ಟ್ ಪ್ರಾಫಿಟ್ ಅನ್ನ ರೀಸೆಂಟ್ ಕ್ವಾರ್ಟರ್ ಅಲ್ಲಿ ಇವರು ಅಪ್ಡೇಟ್ ಮಾಡಿದ್ದಾರೆ. ಅಗೇನ್ ವೆರಿ ಬಿಗ್ ಅಡ್ವಾಂಟೇಜ್ ಅಂತ ಹೇಳ್ಬೋದು, ನೆಟ್ ಪ್ರಾಫಿಟ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇದೇ ರೀಸನ್ಗೆ ಈ ಸ್ಟಾಕ್ ಮೇಲೆ ಎಲ್ಲರ ಕಣ್ಣು ಬಿದ್ದಿತ್ತು ಅಂತ ಹೇಳ್ಬೋದು. ಇದೇ ಕಾರಣಕ್ಕೆ ಸ್ಟಾಕ್ ಅಪ್ ಟ್ರೆಂಡ್ ಅಲ್ಲಿ ಟ್ರೇಡ್ ಆಗ್ತಾ ಇರೋದು ಕೂಡ. ಇನ್ನು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಅನ್ನ ನಾವು ನೋಡೋದಾದ್ರೆ, ಇಲ್ಲಿ ನಮಗೆ ಅತಿ ದೊಡ್ಡ ಅಡ್ವಾಂಟೇಜ್ ಏನು ಅಂದ್ರೆ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 2021ರಲ್ಲಿ 4% ಅಷ್ಟೇ ಸ್ಟೇಕ್ ಅನ್ನ ಇಟ್ಕೊಂಡಿದ್ರು. ಇವತ್ತು ನೋಡೋದಾದ್ರೆ ಆಲ್ಮೋಸ್ಟ್ 21% ಅಷ್ಟು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಇದೊಂದು ದೊಡ್ಡ ಅಡ್ವಾಂಟೇಜ್ ಆಗಿರುತ್ತೆ ಇನ್ವೆಸ್ಟರ್ಸ್ಗೆ. ಯಾಕಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಆ ರೀತಿ ಕಣ್ಮುಚ್ಕೊಂಡು ಯಾವುದೋ ಒಂದು ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಸ್ಟಾಕ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಇನ್ಸೈಡ್ ಇನ್ಫಾರ್ಮೇಶನ್ ಸಿಕ್ಕಾಪಟ್ಟೆ ಇರುತ್ತೆ, ಅದೇ ಕಾರಣಕ್ಕೆ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಅದೇ ರೀತಿ DIS ಅಂದ್ರೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕೂಡ 7% ಇಂದ 9%ಗೆ ಸ್ಟೇಕ್ಸ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ.
ಸೊ ಇದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇದಿಷ್ಟು ಸ್ಟಾಕ್ ಫಂಡಮೆಂಟಲ್ ಅನಾಲಿಸಿಸ್ ಆಗಿದ್ರೆ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ನಾವು ಯಾವ ರೀತಿ ಅರ್ಥ ಮಾಡ್ಕೊಬೇಕಾಗತ್ತೆ ಸುಜಲಾನ್ ಸ್ಟಾಕ್ ನ ಚಾರ್ಟ್ ಅಲ್ಲಿ ಯಾವ ರೀತಿ ಅರ್ಥ ಮಾಡ್ಕೊಬೇಕಾಗತ್ತೆ ಅಂತ ನೋಡೋದಾದ್ರೆ, ಸುಜಲಾನ್ ಸ್ಟಾಕ್ ನ ನೀವು ನೋಡಬಹುದು 84 ರೂಪಾಯಿಂದ ಕರೆಕ್ಷನ್ ಗೆ ಬಂದು ಇವಾಗ 78 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇರೋದು. ಪ್ರೀವಿಯಸ್ಲಿ ನಮ್ಗೆ ಒಳ್ಳೆ ಬ್ರೇಕ್ಔಟ್ ಬಂದಿರೋ ಏರಿಯಾ ಯಾವ್ದಾದ್ರು ಇದ್ರೆ ಅದನ್ನ 56 ರೂಪೀಸ್ ಅಂತ ಹೇಳ್ಬೋದು. ನೀವು ನೋಡಬಹುದು 56 ರೂಪೀಸ್ ನ ಬ್ರೇಕ್ ಮಾಡಿದ್ಮೇಲೆ ಸ್ಟಾಕ್ ಸಿಕ್ಕಾಪಟ್ಟೆ ಮೇಲೆ ಹೋಗಿತ್ತು. ಆಲ್ಮೋಸ್ಟ್ 30 to 40% ಅಷ್ಟು ಮೂವ್ ಅನ್ನ ಕೊಟ್ಟಿದೆ. ಇವಾಗ ಸ್ಟಾಕ್ ಅಲ್ಲಿ ಕರೆಕ್ಷನ್ ಶುರುವಾಗಿದೆ. ಕರೆಕ್ಷನ್ ಶುರುವಾದ್ಮೇಲೆ ನಮ್ಗೆ ರೀಸೆಂಟ್ ಬ್ರೇಕ್ಔಟ್ ಅಂತ ನೋಡೋದಾದ್ರೆ ಈ 71 ರೂಪೀಸ್ ಲೆವೆಲ್ ಏನಿದೆ ಇದು ರೀಸೆಂಟ್ ಬ್ರೇಕ್ಔಟ್ ಆಗಿತ್ತು. ರೇಂಜ್ ಅನ್ನ ಕ್ರಿಯೇಟ್ ಮಾಡಿ ರೇಂಜ್ ಆದ್ಮೇಲೆ ಬ್ರೇಕ್ಔಟ್ ಕೊಟ್ಟು ಮೇಲೆ ಹೋಗಿ ಮತ್ತೆ ಸ್ಟಾಕ್ ಕೆಳಗಡೆ ಬರ್ತಾ ಇದೆ. ಸೊ ಇನ್ ಕೇಸ್ ಈ ಸ್ಟಾಕ್ ಅಲ್ಲಿ ಏನಾದ್ರೂ ನಮ್ಗೆ 71 ರೂಪಾಯಿಗೆ ಮತ್ತೆ ಎಂಟ್ರಿ ಪಾಯಿಂಟ್ ಸಿಕ್ಕಿದ್ರೆ ಅಲ್ಲಿ ಒಂದು ಅಡ್ವಾಂಟೇಜ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಇದು ನಮಗೆ ಸಪೋರ್ಟ್ 1 ಅಂತ ಕನ್ಸಿಡರ್ ಮಾಡೋಣ. ಇನ್ ಕೇಸ್ ಈ ಸ್ಟಾಕ್ ಏನಾದರೂ ಇನ್ನೂ ಕೆಳಗಡೆ ಬಿದ್ದರೆ ಅಗೇನ್ 66 ರೂಪೀಸ್ ಹತ್ರ ಸಪೋರ್ಟ್ 2 ಇರುತ್ತೆ. ಇದೇನಾದ್ರೂ ಬ್ರೇಕ್ ಮಾಡಿದ್ರೆ ನಮಗೆ ಸ್ಟಾಕು 56 ತನಕ ಬೀಳೋ ಅಂತಹ ಚಾನ್ಸಸ್ ಕೂಡ ಇದೆ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ. ಬಟ್ ನಮ್ಗಿಲ್ಲಿ ಅದಕ್ಕೆ ಮುಂಚೆ ಸಪೋರ್ಟ್ 1 ಸಪೋರ್ಟ್ 2 ಅನ್ನೋದು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಏರಿಯಾಸ್ ಕೂಡ ಆಗಿರುತ್ತೆ. ಸೊ ಹೋಪ್ಫುಲಿ ಸಪೋರ್ಟ್ 1 ಆರ್ ಸಪೋರ್ಟ್ 2 ಹತ್ರ ಯಾರಾದ್ರೂ ಎಂಟ್ರಿ ತಗೊಂಡ್ರೆ 10 to 20% ಅಷ್ಟು ಕರೆಕ್ಷನ್ ಮೋಡಲ್ ಏನಾದ್ರೂ ಎಂಟ್ರಿ ತಗೊಂಡ್ರೆ ನಮ್ಗೆ ಒಂದೊಳ್ಳೆ ಅಡ್ವಾಂಟೇಜ್ ಆಗಿರುತ್ತೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಪ್ರಾಫಿಟ್ ಅನ್ನ ತೆಗೆಯೋದಿಕ್ಕೆ. ಅದೇ ರೀತಿ 84 ರೂಪಾಯಿನ ಸ್ಟಾಕ್ ಏನಾದ್ರೂ ಬ್ರೇಕ್ ಮಾಡಿದ್ರೆ ನಮ್ಗೆ ನೆಕ್ಸ್ಟ್ ಲೆವೆಲ್ 100 ರೂಪೀಸ್ ತನಕ ಕೂಡ ಹೋಗುವಂತಹ ಎಲ್ಲಾ ಚಾನ್ಸಸ್ ಕೂಡ ಇದೆ ಈ ಸ್ಟಾಕ್ ಅಲ್ಲಿ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ, ಫಂಡಮೆಂಟಲ್ ಅನಾಲಿಸಿಸ್ ಪ್ರಕಾರ ತುಂಬಾ ಜನ ಈ ಸ್ಟಾಕ್ 100 ರಿಂದ 120 ರೂಪಾಯಿ ತನಕ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಸ್ 84 ರೂಪಾಯಿ ಅನ್ನೋದು ಸದ್ಯಕ್ಕಂತೂ ಸಿಕ್ಕಾಪಟ್ಟೆ ರೆಸಿಸ್ಟೆನ್ಸ್ ಆಗಿದೆ. ಈ 84 ರೂಪಾಯಿನ ದಾಟಿದ್ರೆ 100 to 120 ರೂಪೀಸ್ ಅನ್ನ ನಾವು ನೋಡ್ಬೋದು. ಬಟ್ ಸ್ವಲ್ಪ ಜನ 500 ರೂಪಾಯಿಗೆ ಹೋಗುತ್ತೆ 1000 ರೂಪಾಯಿಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದಕ್ಕೆ ಸಿಕ್ಕಾಪಟ್ಟೆ ಟೈಮ್ ಬೇಕಾಗತ್ತೆ. ಅದೇ ರೀತಿ ಕಂಪನಿ ಕೂಡ ಪರ್ಫಾರ್ಮೆನ್ಸ್ ಅನ್ನ ಕೊಡಬೇಕಾಗತ್ತೆ. ಅವಾಗ ಸ್ಟಾಕ್ ಏನಾದ್ರೂ ಮೇಲೆ ಹೋಗ್ಬೋದು. ಬಟ್ ಹಂಗಂತ 500 ರೂಪಾಯಿ 1000 ರೂಪಾಯಿ ಒಂದೇ ಒಂದು ವರ್ಷದಲ್ಲಂತೂ ಹೋಗೋದಕ್ಕೆ ಚಾನ್ಸ್ ಇಲ್ಲ. ಬಟ್ ಸ್ಟಾಕ್ ಅಂತೂ ಸಿಕ್ಕಾಪಟ್ಟೆ ಅಪ್ ಟ್ರೆಂಡ್ ಅಲ್ಲೇ ಇದೆ. ಇದೇ ರೀತಿ ಅಪ್ ಟ್ರೆಂಡ್ ಅನ್ನ ಮುಂದುವರಿಸಿದ್ರೆ ಒಳ್ಳೆ ಬ್ರೇಕ್ಔಟ್ಸ್ ಕೊಟ್ಟು ವಾಲ್ಯೂಮ್ ಕೂಡ ಸಪೋರ್ಟ್ ಮಾಡಿದ್ರೆ ಒಂದೊಳ್ಳೆ ರಿಟರ್ನ್ಸ್ ನ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಮುಂದಿನ ದಿನಗಳಲ್ಲಿ. ಹೋಪ್ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇದು ಸುಜಲಾನ್ ಸ್ಟಾಕ್ ಅನಾಲಿಸಿಸ್ ಆಗಿರುತ್ತೆ. ನಿಮ್ಗೆ ಮುಂದಿನ ವಿಡಿಯೋಸ್ ಅಲ್ಲಿ ಯಾವ ಸ್ಟಾಕ್ ಅನಾಲಿಸಿಸ್ ಬೇಕು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಟ್ರೇಡಿಂಗ್ ರಿಲೇಟೆಡ್, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಅನ್ನ ಕನ್ನಡದಲ್ಲಿ ಈಸಿಯಾಗಿ ಕಲಿಯೋದಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೊಂದು ಪ್ರೋತ್ಸಾಹ ನೀಡಿ. ಸಿಗೋಣ ಮತ್ತೊಂದು ಸ್ಟಾಕ್ ಅನಾಲಿಸಿಸ್ ವಿಡಿಯೋದಲ್ಲಿ. ನಮಸ್ತೆ, ಜೈ ಕರ್ನಾಟಕ.